Vihan is also here. Ganesh sir ಅವರ ಮಗನನ್ನ ಕೂಡ ಕರೆತಂದಿರುವಂತ ತುಂಬಾ ಖುಷಿ ಅನ್ನಿಸ್ತಿದೆ. So it's time to reveal ಪಿನಾಕ ಸಿನಿಮಾದಲ್ಲಿ ಯೂಸ್ ಮಾಡಲಾಗಿರುವಂತಹ ವಿಶೇಷವಾದ ಖಡ್ಗ ಸರ್ ಕೈಲಿ ಇಟ್ಕೊಳ್ಳಕ್ ಆಗಲ್ವಾ? ಆಕ್ಚುಲಿ ಈಗ ಟೀಸರ್ ಲಾಂಚ್ ಆಗೋದು ಹೇಗಪ್ಪ ಅಂತ ಹೇಳಿದ್ರೆ ಸರ್ ಆ ಸ್ವೋರ್ಡ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಸ್ಕ್ರೀನ್ ಹೀಗೆ ತೋರಿಸ್ತಿದ್ದ ಹಾಗೆ ಟೀಸರ್ ಲಾಂಚ್ ಆಗುತ್ತೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಖಡ್ಗ ಸೇರಿ ಟೀಸರ್ ಲಾಂಚ್ ಮಾಡ್ತಿದೆ. ಸರ್ ಗಣೇಶ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಅಲ್ಲ ಸಾಧು ಸರ್ ಮೇಲ್ ರಂಗಣ್ಣವ್ರಿಗೂ ಸರ್ ರಂಗಣ್ಣವ್ರಿಗೂ ಸರ್ ಸಾಧು ಸರ್ ಸಾಧು ಮಹಾರಾಜ್ ಅವರು ಹಾಗೆ ನಮ್ಮ ರಂಗಣ್ಣವ್ರಿಗೂ ಸರ್ ದಯವಿಟ್ಟು ಬರಬೇಕು ಸ್ಟೇಜ್ಗೆ. ಹಾಗೆ ವಿಲನ್ ಆಗಿ ಕಾಣಿಸ್ಕೊಳ್ತಿರುವಂತ ರೋಬೋ ಗಣೇಶ್ ಅವರು ಕೂಡ ಜಾಯ್ನ್ ಆಗ್ಬೇಕು. ಸಾಧು ಸರ್, ರಂಗಣ್ಣ ಸರ್, ರಘು ಸರ್. ಈಗ ಅವ್ರೊಬ್ರು ಇರ್ಲಿ ಸುಮ್ಮನೆ ಅಂತ ಸರ್ ಅವ್ರ ಜೊತೆಲಿ ಇರ್ಲಿ ಸರ್ ಬರ್ಬೇಕು ಅಂತ ಸರ್. ಇವೆಲ್ಲ ಫೋಟೋ ತೆಗೆಸ್ಕೊಂಡ್ಮೇಲೆ ಹಾಗೆ ಮಾಡೋಣ ಬನ್ನಿ ಸರ್. ಫೋಟೋ ಆದ್ಮೇಲೆ ಎಲ್ಲರೂ ನಿರ್ಗಮನ, ಓನ್ಲಿ ಹೀರೋ ಆಗಮನ. ಸರ್ ಇಲ್ಲಿ ನೋಡಿ ಸರ್. ಎಸ್, ಶುಭವಾಗ್ಲಿ ಪಿನಾಕ ತಂಡಕ್ಕೆ. ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ಲಿ. ಇಲ್ಲಿ ಹೇಗೆ ಆಡಿಟೋರಿಯಂ ಅಲ್ಲಿ ನಿಂತ್ಕೊಂಡು ಜನ ಕಾತರರಾಗಿ ಟೀಸರ್ ನೋಡೋದಕ್ಕೆ ಕಾಯ್ತಿದ್ದೀರೋ ಹಾಗೆ ಸಿನಿಮಾ ಬರೋದಕ್ಕಾಗಿ ಬರೀ ಕಾಯೋದಷ್ಟೇ ಅಲ್ಲ, ಸಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾ ನೋಡುವಂತಾಗ್ಲಿ. ಸೂಪರ್ ಹಿಟ್ ಆಗ್ಲಿ ಸಿನಿಮಾ. ಪಿನಾಕ ಸಿನಿಮಾಗೆ ಶುಭವಾಗಿ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಹೆಮ್ಮೆಯ ಕಾಣಿಕೆ 49ನೇ ಸಿನಿಮಾ ಪಿನಾಕ ಸಿನಿಮಾ. ಸೊ ಎಲ್ಲರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. TG ವಿಶ್ವಪ್ರಸಾದ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಅವರ ಸುಪುತ್ರಿ ಕೂಡ ನಿರ್ಮಾಪಕಿ ಕೃತಿ ಪ್ರಸಾದ್ ಇಸ್ ಹಿಯರ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ವೇದಿಕೆಯಲ್ಲಿ ಈಗ ಟೀಸರ್ ಲಾಂಚ್ ಆಗ್ತದೆ. ಸಾಧು ಕೋಕಿಲ ಅವರ ನಿರ್ದೇಶನದಲ್ಲಿ. ಟೀಸರ್ ಲಾಂಚ್ ಇವೆಂಟ್ ಇಷ್ಟೊಂದು ಖುಷಿಯಿಂದ ಮಾಡ್ತಿದ್ದಾರೆ. ಮಜವಾಗಿದೆ. ಈ ಸಿನಿಮಾ ಹಿಂಗ್ ಹೇಗಿರ್ಬೇಕು. ಸೈಡ್ ವಿಂಗ್ಗೆ ಎಲ್ಲರೂ ಬಂದು ಗಣೇಶ್ ಈಗ ಖಡ್ಗವನ್ನ ಈ ಕಡೆ ಮುಖ್ಯ ಮಾಡಿ ಕಾರ್ಯಕ್ರಮದ ಮುಖ್ಯ ಘಟ್ಟ ಟೀಸರ್ ಲಾಂಚ್ ಮಾಡ್ತಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಮುಖ್ಯವಾದ ಖಡ್ಗ. ಎಸ್, ಟೀಸರ್ ಲಾಂಚ್. ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲ್ ಏನಿರುತ್ತೆ ಅಂತ ತುಂಬಾ ಜನ ನನಗೆಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಫೋರ್ಸು ನಾನು ತುಂಬಾ ಸತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನ ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದಷ್ಟು ಸ್ಟಫ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ.
ಬಟ್ ಇದು ಓಪನಿಂಗು, ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದರೂ ಹೇಳಬೇಕು ಅಂದರೆ, ಒಂದು ಹೀರೋ ಅವ್ರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ಥರ ರೀಕಾಲ್ ಮಾಡ್ಕೊತಾರೆ ಅನ್ನೋದೇ ಈ ಸಿನಿಮಾದೊಂದು ಕತೆ. ಬಟ್ ಗಣೇಶ್ ಸರ್ನ ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ನೋಡಿದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ ಆಗಿರ್ತಾರೆ. ಬಟ್ ಅವ್ರದೇ ಅಂತ ಒಂದು ಹೊಸ ಸ್ಟೈಲು ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮು, ವಿಜಯ ಮೇಡಮು, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರ್ ಅವರು ನನಗೆ ಈ ಥರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟ್ ಫಂಕ್ಷನ್ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ಗೂ ಎಲ್ಲರಿಗೂ. ಮತ್ತು ಮಾಧ್ಯಮ ಗುರು ಹಿರಿಯರು ಅಂತಲೇ ಹೇಳ್ತೀನಿ, ಯಾಕಂದರೆ ಅವ್ರ ಮುಂದೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದು. ಮಾಧ್ಯಮ ಗುರು ಹಿರಿಯರಿಗೂ ಮತ್ತು ವೇದಿಕೆ ಮೇಲಿರುವಂಥ ರಂಗಣ ರಘು ಸರ್ ಆಗಲಿ, ಸಾಧು ಸರ್ ಆಗಲಿ, ರವೀಂದ್ರನಾಥ್ ಸರ್ ಆಗಲಿ, ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಆಗಿದ್ದು, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು, ಕೊರಿಯೋಗ್ರಾಫರ್ ಆಗೋವರೆಗೂ ನಾನು ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದಷ್ಟು ಕಂಟೆಂಟ್ ಇದೆ, ಬಿಡ್ತೀವಿ. ಹೇಳೋದಕ್ಕಿಂತ ಜಾಸ್ತಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಬರೋದಿಲ್ಲ, ಇಂಗ್ಲಿಷ್ನಲ್ಲಿ ಮಾತಾಡ್ಲಿದ್ದಾರೆ. ನಾನು ಓದ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ನೆಕ್ಸ್ಟ್ ಸೂಪರ್ ಮ್ಯಾನ್ ನಾನೇ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ, ಸಾರಿ ಮ್ಯಾಮ್. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. Release date super. October 2nd is the release date. Thank you so much, ma'am. And ಇವರಿಗೆ ಬೆನ್ನೆಲ್ ಬಾಗಿ ಸಿನಿಮಾನಲ್ಲಿ ಪ್ರೊಡ್ಯೂಸರ್ ಅಂತ ಕೇಳ್ಪಟ್ಟೆ. ಸೊ ಶಿ ಹ್ಯಾಸ್ ಆಲ್ಸೋ ಡಾನ್ಸ್ಡ್ ಇನ್ ದ ಮೂವಿ ಅಂತ, ಮಲ್ಟಿ ಟ್ಯಾಲೆಂಟೆಡ್. God bless you, ma'am. Over to Vijaya Rajesh. What not? She is a creative head, executive producer. So over to you. ಎಲ್ಲರಿಗೂ ನಮಸ್ಕಾರ. ಈ ಫಿಲ್ಮ್ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಿರೋವಾಗ ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ ಮೀ ಆ್ಯಂಡ್ ಮೈ ಬ್ರದರ್ ಬೋತ್ ಆಫ್ ಅಸ್ ವೆಂಟ್ ಟು ಹಿಸ್ ಹೌಸ್. ಅಲ್ಲಿ ಮಾತಾಡ್ತಾ ಇರೋವಾಗ ಸರ್ ಎಕ್ಸ್ಪ್ರೆಸ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಅವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ ಹಿ ಶೋಡ್ ದ ವೇ ದ ಮೂವಿ ಈಸ್ ಬೀಂಗ್ ಟೇಕನ್ ಅಂಡ್ ದ ಕನೆಕ್ಟಿವಿಟಿ ವಾಟ್ ಹಿಸ್ ಚಿಲ್ಡ್ರನ್ ಹ್ಯಾಡ್ ಟುವರ್ಡ್ಸ್ ದಟ್ ಮೂವಿ. ಅದು ಎಷ್ಟು ಸತಿ ಹಾಕಿದ್ರು ವಿಹಾನ್ ದೆನ್ ಲೈಕ್ ಯುವರ್ ಡಾಟರ್ ಬೋತ್ ಆಫ್ ದೆಮ್ ದೇ ಯೂಸ್ ಟು ಲವ್ ಇಟ್ ಸೋ ಮಚ್. ಆ್ಯಂಡ್ ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ನಮ್ಮಿದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬ ಖುಷಿಪಟ್ಟರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಮೂವಿ ಥಾಟ್ ಹೇಗೆ ಮಾಡಬೇಕು ಅನ್ನೋದು. ಸೊ ಇದರಿಂದ ಮಾಡ್ತಾ ದೇರ್ ಇಟ್ ಈಸ್ ಲೈಕ್ ಇಫ್ ಯು ಸಿ ದಟ್ ಲೈಕ್ ಲಾರ್ಡ್ ಕೃಷ್ಣ ಮೇಲೆ ಬಂದಿರೋ ಒಂದು ಚಿಕ್ಕ 2 to 3 minutes talk of it, it has given a lot of depth about like our ಕೃಷ್ಣ ತತ್ವ ಅಂತ ಹೇಳ್ತೀರಲ್ವಾ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಅದೇ ರೀತಿಯಿಂದ ನಾವು ನಮ್ಮ ಸಿನಿಮಾದಲ್ಲಿನೂ ಶಿವನ್ ಮೇಲೆ ಅದೇ ಒಂದು ಇದು ಮಾಡಬೇಕು, ತೋರಿಸ್ಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಇದು ಯಾವ ರೀತಿ ಮುಂದೆ ಹೋಗಿದೆ ಅಂದರೆ ನಾವು ಅಂದ್ಕೊಂಡಿಲ್ಲ, ಹೋಗ್ತಾ ಹೋಗ್ತಾ ವಿ ಟುಕ್ ಇಟ್ ಟು ದಿಸ್ ಲೆವೆಲ್ ಆ್ಯಂಡ್ ಟುಡೇ ವಿ ಆರ್ ವೆರಿ ಹ್ಯಾಪಿ ಟು ಬ್ರಿಂಗ್ ಇಟ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ಯು ಪೀಪಲ್. ತುಂಬ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ದೆ ಇವಾಗ. ಸರ್, ಆಲ್ ಆರ್ ಡ್ರೀಮ್ಸ್ ವಿ ಕ್ಯಾನ್ ಸಿ ಇಟ್ ಟುಡೇ ಹಿಯರ್ ಆನ್ ದ ಸ್ಕ್ರೀನ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ I'm so excited, that's it.
ಯಾ ಆ್ಯಂಡ್ ಯಾವುದೇ ಮಾಡಿದ್ರೂ ಲೈಕ್ ಸಪೋರ್ಟ್ ಇಲ್ಲದೆ ಅಂತೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಮೂವಿ ಇಲ್ಲಿ ತನಕ ಬಂದಿದೆ ಅಂದರೆ ಎಲ್ಲ ಆರ್ಟಿಸ್ಟ್ ಇಲ್ಲಿ ಕೂತಿರೋರು ಒಬ್ಬೊಬ್ಬರು ದೇ ಸ್ವೆಟ್ ಆ್ಯಂಡ್ ಬ್ಲಡ್ ಹೌ ವಿ ಹ್ಯಾವ್ ಪುಟ್ ಇಟ್ ಇನ್ ದ್ಯಾಟ್ ಆಲ್ಮೋಸ್ಟ್ 40 days ತನಕ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ಒಂದು ಸ್ಟ್ರೆಚ್ನಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ, ಆ್ಯಂಡ್ ದಟ್ ಟು ಇನ್ ದ ಹಾಟ್ ಸಮ್ಮರ್ ವಿ ಸ್ಟಾರ್ಟೆಡ್ ಆ್ಯಂಡ್ ವಿ ವರ್ ಡೂಯಿಂಗ್ ದಿಸ್. ಬಟ್ ಯಾರೂ ಟೆಂಪರೇಚರ್ ಹೀಗಿದೆ, ಇದು ಹೇಗೆ ಮಾಡಬೇಕು, ಅದು ಇದು ಏನೂ ಇಲ್ಲ. ಬಟ್ ವಿತಿನ್ ದಟ್ 40 days ಪೀರಿಯಡ್ನಲ್ಲಿ ವಿ ಸಾ ಆಲ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ದೇರ್. ಹೆವಿ ರೈನ್ಸ್ ನೋಡಿದ್ದೀವಿ, ದೆನ್ ಆಲ್ ಆಫ್ ದಟ್. ಬಟ್ ಎಲ್ಲರದು ಒಂದೇ ಇದು ಏನಂದರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ವಿ ಹ್ಯಾವ್ ಟು ಡೂ ಇಟ್ ರಿಯಲಿ ಗುಡ್, ಅದೊಂದೇ ಇತ್ತು. ಸೊ we all of us have given our heart and soul in this. So now it is in your hands, especially ಪ್ರೇಕ್ಷಕರು ಮತ್ತೆ ಮಾಧ್ಯಮ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗಿವ್ ದಟ್ ಸಪೋರ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಸರ್ ನಿಮ್ಮ ಪಾತ್ರದ ಬಗ್ಗೆ ಪರಿಚಯಿಸ್ಕೊಂಡು. ಧನಂಜಯ್ ಭಾಳ ಚಿಕ್ಕ ಹುಡುಗನಿಂದ ನನಗೆ ನಮ್ಮ ಕ್ಷೇತ್ರದಲ್ಲಿ ಬೆಳೆದಂಥ ಹುಡುಗ. ನನಗೆ ಫೋನ್ ಮಾಡಿ ಸಿನಿಮಾದಲ್ಲಿ ಮಾಡಬೇಕು ನೀವು ಅಂತ ಹೇಳಿದಾಗ ನನಗೆ ಖುಷಿನೂ ಆಯಿತು, ಸಂತೋಷನೂ ಆಯಿತು. ದ ವೇ ದಟ್ ಈ ಮೇಡ್ ದ ಫಿಲ್ಮ್ ಇಸ್ ರಿಯಲಿ ಥ್ರಿಲ್ಲಿಂಗ್, ಎಕ್ಸೈಟಿಂಗ್. ಮತ್ತು ಒಂದು ಹೊಸ ನಮೂನೆಯಲ್ಲಿ ಅದು ಗಣೇಶ್ಗೆ ಎಲ್ಲ ರೊಮ್ಯಾಂಟಿಕ್ ಹೀರೋ ಆಗಿ ನೋಡ್ತಾ ಇದ್ದದನ್ನ ರೆವಲ್ಯೂಷನರಿ ಹೀರೋ ಆಗಿ ಪಾಸ್ಟು ಪ್ರೆಸೆಂಟೆನ್ಸು ಎಲ್ಲವನ್ನು ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ರು. ನನಗೆ ಈ ಸಿನಿಮಾಗೆ ದೇವರ ಆಶೀರ್ವಾದ ಇದೆ ಅನ್ನೋಕ್ಕೆ ನನಗಾದಂಥ ಒಂದು ಅನುಭವ. ನನಗೆ ಕೊಯಮತ್ತೂರಿನಲ್ಲಿ ಭಾಳ ಒಂದು ವಿಶೇಷವಾದ ಅನುಭವ ಆಯಿತು. ಆ ಸಿನಿಮಾಗೆ ಏನು ವಾತಾವರಣ ಬೇಕೋ ಅದು ಪ್ರಕೃತಿನೇ ಕೊಟ್ಬಿಡ್ತು, ಅಷ್ಟು ವಿಶೇಷವಾದಂಥ ಆಯಿತು. ಅದು ನೆಕ್ಸ್ಟ್ ಡೇ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಥರ ಮ್ಯಾಜಿಕ್ ಥರ ಆಗೋಯ್ತು. ಹೀಗಾಗಿ ಪಿನಾಕ ಹೆಸರೇ ಹೇಳುವಂತೆ ಇಲ್ಲಿ ಪಿನಾಕದಲ್ಲಿ ಒಂದು ವಿಶೇಷತೆ ಇದೆ ಮತ್ತು ಮಾಸ್ ಕ್ಲಾಸ್ ಮತ್ತು ಪ್ಯಾನ್ ಇಂಡಿಯಾಗೆ ಹೇಳಿ ಮಾಡಿಸ್ದಂಗಿದೆ. ಆಲ್ ದ ಬೆಸ್ಟ್ ಧನಂಜಯ್, ಗಣೇಶ್ ಮತ್ತು ಎಂಟೈರ್ ಟೀಮ್ಗೆ ನಮಸ್ಕಾರ. ನಿರ್ಮಾಪಕರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಕೂಟದ ಒಂದು ರೀತಿಯ ಮಂತ್ರಿ ಅಂತಲೇ ಹೇಳ್ಬೋದು. ಪ್ರಧಾನ ಕಾರ್ಯದರ್ಶಿಯಾಗಿ 17 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಗೈದಂಥವರು ಮಾಜಿ ಪ್ರಧಾನ ಕಾರ್ಯದರ್ಶಿ. ಓವರ್ ಟು ಯು ಸರ್, ಪಾತ್ರ ಪರಿಚಯ. ಮೊಟ್ಟ ಮೊದಲನೇದಾಗಿ ಬರ್ಡೇ ವಿಶಸ್ ಹೇಳಿದ್ದೀವಿ, ಆದರೂ ಮತ್ತೊಮ್ಮೆ ನಮ್ಮ ಗೋಲ್ಡನ್ ಸ್ಟಾರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವಿಶೇಷವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳಿಗೆ ವಂದನೆಗಳು. ಈಗ ತಾನೇ ಟೀಸರ್ ನೋಡಿದ್ರಲ್ಲ, ಒಂದು ಆಂತರಿಕ ಸಂಘರ್ಷ ಕಾಣಿಸುತ್ತೆ. ಆ ಫ್ಲ್ಯಾಶ್ ಬ್ಯಾಕ್ ಒಂದು 40 minutes ಅಂತೂ ತಿಂದು ಬಿಡಿದ್ದಾರೆ ಗಣೇಶ್ ಅವರು. ಅಂದರೆ ಅದರಲ್ಲಿ ನಾವು ಮಾತೆಲ್ಲ ಅತಿಶಯೋಕ್ತಿ ಇಲ್ಲ. ಆಂತರಿಕ ಸಂಘರ್ಷನ ಕೆಲವೊಂದು ಕಡೆ ಡೈಲಾಗೇ ಇಲ್ಲದೆ ಬರೀ ಕಣ್ಣಿನ ಭಾವನೆಗಳ ಮುಖಾಂತರ ಅವರು ವ್ಯಕ್ತಪಡಿಸಿರೋದಾಗಲಿ. ಬೇಸಿಗೆ ಪ್ರೊಡ್ಯೂಸರ್ ಹೇಳಿದ್ರು 40 ದಿವಸ ಶೂಟ್ ಮಾಡಿದಾಗ ಕಂಪ್ಲೀಟ್ ಉರಿ ಬಿಸಿಲು, ಆ ಬಿಸಿಲಲ್ಲಿ ಅವರ ಆ ವೇಷಭೂಷಣಗಳನ್ನು, ಆ ಒಂದು ಚರ್ಮದ ಕವಚಗಳನ್ನು ಹಾಕೊಂಡು ಆ ವೇಷಭೂಷಣಗಳ ಜೊತೆಲಿ ಅವರು ಶೂಟಿಂಗ್ ಮುಗಿದ ಮೇಲೆ ಆ ಬಟ್ಟೆ ಎಲ್ಲ ತೆಗೆದ್ರೆ ಫುಲ್ ಬೆವತ್ಬಿಟ್ರು ಅವರು. ಬಟ್ ಅದು ಯಾವುದು ತೋರಿಸ್ದೆ ಆ ಕಾಲಘಟ್ಟದ ಸಮರ ಕಲೆಯನ್ನು ಅತ್ಯಂತ ಮನಮುಟ್ಟುವ ಹಾಗೆ ಅವರು ಪ್ರದರ್ಶನ ಮಾಡಿರೋ ರೀತಿ ಆಗಲಿ, ಕೆಲವೊಂದು ಕಡೆ ಮಾತುಗಳನ್ನು ಮೃದುವಾಗಿ, ಕೆಲವೊಂದು ಕಡೆ ಅಧಿಕಾರಯುತ ಘರ್ಜನೆಯ ರೂಪದಲ್ಲಿ ಮಾತಾಡಿರೋದಾಗಲಿ, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಗೋಲ್ಡನ್ ಸ್ಟಾರ್ ಬರೀ ಗೋಲ್ಡನ್ ಸ್ಟಾರ್ ಅಲ್ಲ, ಬರೀ ಪ್ರೇಮ ಕಥೆಗಳಿಗೆ, ನವಿರಾದ ಪ್ರೇಮ ಕಾವ್ಯಕ್ಕೆ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವುದೇ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಇದ್ರು ಆ ಪಾತ್ರಗಳಿಗೆ ಅವರು ಜೀವ ತುಂಬುತ್ತಾರೆ. ಗೋಲ್ಡನ್ ಸ್ಟಾರ್ ಜೊತೆಗೆ ಎಂಪರರ್ ಸ್ಟಾರ್ ಅನ್ನೋ ಬಿರುದು ಕೂಡ ಅವರಿಗೆ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಶೂಟಿಂಗ್ ಸ್ಪಾಟಲ್ಲಿ ಫಸ್ಟ್ ಡೇನೇ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಒಂಥರ ಚೆನ್ನಾಗಿ ಸೆಟ್ಲ್ ಆಗೋ ಥರ ಪ್ರೀತಿಯಿಂದ ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯ ಸಲಹೆಗಳೇನು, ನನಗೇನು ಬೇಕು, ಇದನ್ನು ಫಸ್ಟ್ ಮೀಟಿಂಗಲ್ಲಿ ಅವ್ರು ಹೇಳಿ ನಾವೆಲ್ಲ ಒಂಥರ ಈಸ್ ಆಗೋ ಥರ ಮಾಡಿ 40 ದಿವಸ ಅದು ಎಷ್ಟು, ನಾನು 19 ದಿವಸ ಕೆಲಸ ಮಾಡಿದೆ. 19 ದಿವಸ ಕಳೆದಿದ್ದು ಗೊತ್ತಾಗಲಿಲ್ಲ. ಆ ಸುಖ, ಆ ಆನಂದ ಮತ್ತೆ ಮುಂದೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಷ್ಟು ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿರುವಂತಹ ಪೀಪಲ್ ಮೀಡಿಯಾ ಸಂಸ್ಥೆಗೆ ಇನ್ನಷ್ಟು
ಒಳ್ಳೊಳ್ಳೆಯ ಚಿತ್ರಗಳನ್ನು ಕನ್ನಡದಲ್ಲಿ ಮಾಡೋ ಹಾಗೆ ಅವರಿಗೆ ಚಿತ್ರದ ಮುಖಾಂತರ ಯಶಸ್ಸು ಸಿಗಲಿ. ಮತ್ತು ಒಬ್ಬ ಕೊರಿಯೋಗ್ರಾಫರ್ ಆಗಿ ಈಗಾಗಲೇ ಕರ್ನಾಟಕದಾದ್ಯಂತ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋ ಧನಂಜಯ್ ಮಾಸ್ಟರ್ ಇನ್ನು ಮುಂದೆ ಒಬ್ಬ ಶ್ರೇಷ್ಠ ನಿರ್ದೇಶಕನಾಗಿ ದಕ್ಷಿಣ ಭಾರತದ ಹಲವಾರು ಚಿತ್ರಗಳನ್ನು ಸತತವಾಗಿ ನಿರ್ದೇಶನ ಮಾಡೋ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಟೀಸರ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರೊಡ್ಯೂಸರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಭಿಮಾನಪೂರ್ವಕ ಮಾತನಾಡಿದ್ರು ರೋ ಗಣೇಶ್ ಅವರನ್ನ ನೀವು ನೋಡಿದ್ರೆ ನೆನಪಿಸ್ಕೋಬಹುದು. ಜೋಶ್ ಸಿನಿಮಾನಲ್ಲಿ ಬಹಳ ಅದ್ಭುತವಾಗಿ ನಟಿಸಿದ್ರು. ಅವರು ನಮ್ಮ ಕರ್ನಾಟಕದ ಅಳಿಯ, ಪಕ್ಕದ ಊರಿನವರಾದ್ರೂ ಕೂಡ ಕರ್ನಾಟಕದ ಅಳಿಯ ಈ ಊರಿನ ಹೆಣ್ಮಗಳನ್ನ ಮದುವೆ ಆಗಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಅದ್ಭುತವಾದ ಡ್ಯಾನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವ್ರದೇ ಒಂದು ಡಾನ್ಸ್ ಫಾರ್ಮ್ ಇದೆ. ಬಹಳಷ್ಟು ಅದ್ಭುತ ವೇದಿಕೆಗಳಲ್ಲಿ ಎಲ್ಲರೂ ತುಂಬಾ ಇಷ್ಟಪಡುವಂತಹ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೀಡೋದ್ರ ಜೊತೆಗೆ ನಟನೆಯಲ್ಲೂ ಕೂಡ ಸಕ್ರಿಯರು. ಗಣೇಶ್ ಅವ್ರು ಏನ್ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ? ನಾವು ಯೂಶಲಿ ಅವರನ್ನ ಸ್ಟೇಜ್ ಅಲ್ಲೇ ಜಾಸ್ತಿ ನೋಡೋದು, ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ವಲ್ಪ ಹಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲಿತಾ ಇದ್ದೀನಿ ಇವಾಗ. ನಾನು ಆ್ಯಕ್ಚುಲಾಗಿ ಈ ಮೂವಿ ಒಂದು ಕತೆ ಅಂದರೆ, ನಾನು ಈ ಮೂವಿಗೆ ಆ್ಯಕ್ಟ್ ಮಾಡಿರೋದು ಒಂದು ಕತೆ. ನಾನು US ಅಲ್ಲಿ ಸೆಂಟ್ ಲೂಯಿಸ್ ಅಲ್ಲಿ ಒಂದು ಶೋ ಪರ್ಫಾರ್ಮೆನ್ಸ್ ಹೋಗಿದೆ. ಸೊ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಈ ಮೂವಿ ಪ್ರೊಡ್ಯೂಸರ್ ಪೀಪಲ್ ಮೀಡಿಯಾ ವಿಶ್ವಪ್ರಸಾದ್ ಸರ್ ಮೀಟ್ ಮಾಡಿದೆ. ನನಗೆ ಅವ್ರು ಯಾರಂತ ಗೊತ್ತಾಗಿಲ್ಲ ಫಸ್ಟು. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದ್ವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟಿಂದ ಮಾರ್ನಿಂಗ್ ಹೋಗಿ ಮಾತಾಡಿದ್ವಿ. ಆಮೇಲೆ ಗೊತ್ತಾಯ್ತು ಅವರೇ ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು ಈ ಥರ ಕನ್ನಡದಲ್ಲಿ ಒಂದು ಮೂವಿ ಮಾಡ್ತೀವಿ, ನಾನು ಡೈರೆಕ್ಟರ್ ಹೇಳ್ತೀನಿ ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ದೀನಿ ನಾನು. ನಾವು ಇದಕ್ಕೆ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ಮೀಟ್ ಮಾಡಿದ ಫಸ್ಟ್ ದಿನ ಅಂದ್ರೆ ಬ್ರದರ್ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮಾತ್ರ ಬ್ರದರ್ ಅಂತ ಕರ್ತಾ ಇದ್ದೀನಿ ಇವಾಗ ಬರ. ಸೊ ಇವಾಗ ಹೆಂಗಂದ್ರೆ ನಾನೊಂದು ಕಲ್ ತರ ನಂದು ಟ್ಯಾಲೆಂಟ್ ಇದೆ, ಏನ್ ಬೇಕಂದ್ರೆ ನಾನು ಮಾಡಿಸ್ಬೋದು, ಬಟ್ ಅದು ಮಾಡೋರು ಬೇಕು, ಸಿಪ್ಪಿ ಬೇಕಲ್ವಾ. ಆ ತರ ನಿನ್ನಿಂದ ಇದು ಮಾಡುತ್ತೆ, ಇದು ಮಾಡಿ ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಅವಾಗ ಬರುತ್ತೆ. ಇವ್ರು ಇದೆಲ್ಲ ನೀವು ಈಸಿಯಾಗಿ ಮಾಡ್ಬಿಡ್ತಾರೆ, ಹಿಂಗ್ ಮಾಡಿ ಅಂತ ನಾನು ಎಂಕರೇಜ್ ಮಾಡಿ ಈ ಮೂವಿಲಿ ಏನೇನೋ ಮಾಡ್ಬಿಟ್ರು. ನನಗೆ ಏನಪ್ಪ ಇದನ್ನ ನಾನೇ ಮಾಡಿದ್ರ ಅಂತ ಆಯ್ತು. ಸೊ ಅಷ್ಟು ನನ್ನ ಯೂಸ್ ಮಾಡಿದ್ರು. ಸೊ ಮೇಡಮ್, ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರೇ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ದು ಗಣೇಶ್ ಅವ್ರ ಬಗ್ಗೆ ಹೇಳ್ಬೇಕು. ಅವರು ತುಂಬಾ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ ಆ ಟೈಮಲ್ಲಿ. ಸಾಂಗ್ಸ್ ಬರಲ್ಲ ಅಂದ್ರೂ ಸುಮ್ಮನೆ ಹಮ್ಮಿಂಗಲ್ಲಿ ನಾನು ಯಾವಾಗ ಬ್ಯಾಂಗ್ಳೂರ್ ಬಂದ್ರು ನನ್ನ ಕಾರಲ್ಲಿ ಆ ಸಾಂಗ್ಗೆ ಓಡ್ತಾ ಇದೆ. ಸೊ ನಾನು ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಐ ವರ್ಕ್ ವಿತ್ ಹಿಮ್. ಸೊ ಬಟ್ ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಲಿ ನನಗೆ ಖುಷಿ ಆಯಿತು. ಆಮೇಲೆ ನಮ್ದು ಸಾಧು ಸಾರ್ ಜೊತೆ ಒಂದು 2 ಮೂವಿ ಮಾಡಿದ್ದೀನಿ, ಅದು ನೆನಪಿರೋದು ಗೊತ್ತಿಲ್ಲ. ಸೊ ರಂಗಯ್ಯ ಸರ್ ಜೊತೆ ಒಂದು ಮೂವಿ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಇವರು ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ನಮ್ಮ ಸ್ಕ್ರೀನ್ ಶೇರ್ ಮಾಡಿರೋದು. and I hope you enjoy my performance in the theater. So ಈ ಮೂವಿ 100% ಪ್ಯಾನ್ ಇಂಡಿಯಾಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿವನ್. ಅಂಡ್ ಯಾವಾಗಲೂ ನನಗೆ ಪ್ರೆಸ್ ಅಂಡ್ ಮೀಡಿಯಾ ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಈ ಮೂವಿಗೆ ನನಗೆ ಸಪೋರ್ಟ್ ಮಾಡಿ, ಈ ಟೀಮಿಗೆ ಸ್ವಲ್ಪ ಚೆನ್ನಾಗಿ ನೀವು ನಿಮ್ಗೇನು ಮಾಡ್ತೀರೋ ಅದು ಮಾಡಿ. ನಾವು ಕನ್ನಡ ಇಂಡಸ್ಟ್ರಿನ ಆಲ್ರೆಡಿ ಒಂದು ರೇಂಜಿಗೆ ಹೋಗಿದೆ ಇಂಡಿಯಾದಲ್ಲಿ KGF, ಆಮೇಲೆ ಕಾಂತಾರ ಥರ, ಆಮೇಲೆ ಬಿನಾಕಾನು ಒಂದು ಮೈಲೇಜ್ ನೋಡ್ಬೇಕು, ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ನನ್ನ ತಮಿಳು ಅರ್ಥ ಉಳ್ಳಾಡಕ್ಕೆ ಬಂದ್ಬಿಡ್ತಾರೆ. ಸೊ ಎಲ್ಲರೂ ದಯವಿಟ್ಟು ಕೇಳ್ಕೊಳ್ತೀನಿ. ಹೌದು. ಥ್ಯಾಂಕ್ ಯು ಸೋ ಮಚ್. ಐ ಲರ್ನ್ ಮೋರ್ ಕನ್ನಡ ಅಂಡ್ ಇನ್ ಫ್ಯೂಚರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ನಮ್ಮನ್ನ ನಗಿಸ್ತಾ ಸಾಕ್ತಾರೆ. ಸೊ ಈ ಮೂವರು ಒಟ್ಟಿಗೆ ವೇದಿಕೆ ಕೂತಿರೋದು ನೋಡಿದ್ರೆ ಖಂಡಿತ ಈ ಮ್ಯಾಜಿಕ್ ಸಿನಿಮಾನಲ್ಲೂ ವರ್ಕೌಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಗಣೇಶ್ ಅವರ ಪ್ರಾರಂಭದ ದಿನಗಳಿಂದ ಕೂಡ ಅವರ ಪ್ರತಿ ಸಿನಿಮಾನಲ್ಲಿ ಇವರು ಇದ್ದೇ ಇರ್ತಾರೆ. ಅದರಲ್ಲೂ ಹೆಚ್ಚಾಗಿ ಅಪ್ಪನ ರೋಲೇ ಮಾಡ್ತಾರೆ. ಆದ್ರೆ ಈ ಬಾರಿ ಯಾಕೋ ಮಾವನ್ ರೋಲ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ರಂಗಾಯಣ ಸರ್ ಏನ್ ಹೇಳ್ತೀರಾ?
ಏನು ಹೇಳೋದು, ಈ ನಮ್ಮ ಡೈರೆಕ್ಟರ್ ನಮ್ಮಿಬ್ರು, ನನಗೂ ಸಾಧಕ್ಕೆ ಹೋಗಿ ಇಬ್ರಿಗೂ ಬಿಲ್ಡೆಗೆ ಹೊಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀರಾ ಅಂತ ಹೇಳೋರು. ನಮ್ಗೆ ಈ ಸೀನಲ್ಲಿ ಇಲ್ವೇ ಇಲ್ಲ, ಈ ಪುರಾಣ ಸೀನಲ್ಲಿ ನಾವು ಇಲ್ವೇ ಇಲ್ಲ. ಹೋಗಿ 3 ದಿನಕ್ಕೆ ಬಿಲ್ಡೆಗೆ ನಮ್ಮಿಬ್ರಿಗೂ ಬಿಲ್ಡೆಗೆ ಹೊಡಿಸಿ ಮಲಗಿಸ್ಬಿಟ್ಟು ಸರ್ ನೀವು ಇದೆಂತ ರಂಗಸ್ಥಳದ ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟರ್ ನಮಗೆ. ಏನು ಡೈರೆಕ್ಟರ್ ಹಿಂಗ ಮಾಡೋದು ನೀವು? ನಾವು ಅಯ್ಯೋ ನಾವು ಇಲ್ಲಿ ಪುರಾಣದಲ್ಲಿ ಇಲ್ವೇ ಇಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧು ಬಗ್ಗೆ ಬೇಡ ಒಂದು ಲೆಕ್ಕ ಇದೆ, ಜೀ ಬೂಂಬ ಎಲ್ಲ ಮಾಡಿದಿರಲ್ಲ ಅದಕ್ಕೆ. ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಭಾಳ ಖುಷಿ ಆಯಿತು. ನೀವು ಒಂಥರ ನಮಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದರೆ ಉಳಿಸೋದು ನೀವೇ, ಅಳಿಸೋದು ನೀವೇ, ಬೆಳೆಸೋದು ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೇರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈಗ ನಮ್ದು ಅವರು ಪಾಪ ನಮ್ಮ ನೆಂಟರು ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ನೆಂಟರು ನನ್ನ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕರಮಕುತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನು ಕನ್ನಡ ಮಾತಾಡಿದ್ಯಾ? ಹೌದಲ್ವ? ನನಗೆ ಅದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಅದು ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಇದು ನಿಲ್ಸೋದು ಬೇಡ, ಹೀಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ಅವರು ಮೂಲತಃ ತೆಲುಗರಾದ್ರು ಅರ್ಧ ನೆಂಟರು ನಮಗೆ ಅಲ್ವಾ, ಗಾಂಧಿ ಬಸವಗುಡಿ ಅಲ್ವಾ, ಮತ್ತೆ ನೆಂಟರು ಭಾಳ ಕೊಡಬೇಕಲ್ಲ. ಈಗ ವಿಜಯ್ ಅವರು ಇದ್ದಾರೆ ಇಲ್ಲಿ, ಹೆಂಗೆ ಕೆಲಸ ಮಾಡೋದು ಪಾಪ ನಮ್ಮ ಕೃತಿ ಈ ಸಾಲು ಕುಕ್ಕೆಲ್ಲ ಬಿಡ್ತಿಲ್ಲ ಅಮೆರಿಕದಲ್ಲಿ. ಸುಮ್ಮನೆ ನಾನು ಚಾಲೆಂಜ್ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋದು. ಪಾಪ ಹುಡುಕಂತ ತಾಂಬಂದು ಕೊಡೋದು, ಏನೇನೋ ತರಲೆ ಮಾಡಿಬಿಟ್ಟಿತ್ತು ಈ ಸಾಲುವಲ್ಲಿ. ನಮಗೂ ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಾಗೆ ನಿಜವಾಗ್ಲೂ ಅಲ್ಲಿ ತುಂಬ ಎಲ್ಲ ಇನಿಷಿಯೇಟ್ ತೊಗೊಂಡು ಓಡಾಡಿದ್ದು ಕೃತಿ ನಮ್ಮ ಹಾಸ್ಯನ್ಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಡ್ಯಾನ್ಸು ಮಾಡಿಸಿದಾರೆ. ನೀವು ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ರೆ ಬೇರೆ ಥರ ಖುಷಿ ಆಯಿತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿಮ್ಗಪ್ಪ ಟೈಟ್ಲಿಂಗ್ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀವು ಗೋಲ್ಡನ್ ಸ್ಟಾರ್ ಇವಾಗ. ಓಕೆನಾ? ಸೂಪರ್. ಗಣೇಶನೇ ಸಾಟಿ. ಗಣೇಶನ್ ಬೇಕಾದ್ರು ಗಣೇಶನಿಗೆ ಮುರಿಬೇಕು, ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಹಾಕ್ಬೇಕು, ಚಲ್ಲಾಟ, ಚಿತ್ತಾರ, ಗಣಪನ ಬೇಕಾದ್ರೆ ಗಣಪನೇ ಮುಗಬೇಕು. ಏಕೆಂದರೆ ಈ ಥರದೊಂದು ಪುರಾಣ, ಜಾನಪದ, ಇತಿಹಾಸ ಈ ಥರದ ಕಥೆಗಳು ಬಂದರೆ ಜನರು ನಿಮಗೆ ಗೊತ್ತು. ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದು ಹೋಗಿರ್ತವೆ. ಯಾಕೆಂದರೆ ಸುರಳಿತವಾಗಿ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನಿಗೆ. ನನಗೆ ಇದು ಪರಿಸರ ಸುಮಾರು ಸತಿ ಹೇಳೋದು, ಯಾವುದೋ ನಾವು ಥರದ್ದು ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ಥರದವೆಲ್ಲ ನಾವು ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗೆ ಇದಲ್ಲ ನಾವು ಅಲ್ಲಿದ್ದವ್ರಿ ಅಂತ ನಾವು ಪರಿಸರು. ಹಾಗಾಗಿ ಈ ಥರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ ಅದು ಇನ್ನೂ ಒಳ್ಳೆಯದೇ. ಅದು ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು ಎಲ್ಲನೂ ಬರಬೇಕಿದು. ಈಗ ಇದೊಂದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ ರೋಗ ಒಳ್ಳೇದು ಏನು. ನಮಗೆ ಅಂತ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವು ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ನಾವು ಕೇಳ್ಬೇಕು. ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕಳ ಆಡಂಡಮ್ಮ ಅಂತ ನಾವು ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ದುಮ್ಮೆ ಲೇಪಿಸ್ತಾರೆ ಈ ಕಡೆ. ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಈಗ ನಾವು ಅಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾ ಸ್ಟಾರ್ದಲ್ಲಿ అందరిని చూడాలమ్మా పెద్దమ్మ తెలంగాణమ్మ ಅಂತ ನಾವೀಗ ಹೇಳಿ ದುರ್ಗ ಬುದ್ಧಿ ఏంటಮ್ಮ ತೆಲುಗಮ್ಮ ಅಂತ ನಾವು ಕೇಳಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಕ್ಕೆ. ನಾವು ತುಂಬಾ ವಿಶಾಲ ಹೃದಯ ಇದ್ದವರು, ತುಂಬಾ ಜಾಗ ಕೊಟ್ಬಿಟ್ಟಿದ್ವಿ ನಾವು ತೆಲುಗಿಗೆ, ತಮಿಳ್ರಿಗೆ, ಈಗ ಮಲಯಾಳದವ್ರು ಬಂದು ಆಕರ್ಷಿಸ್ಕೊಂಡ್ಬಿಟ್ಟವ್ರೆ. ಏನ್ ಸರ್ ಬೇಜಾರು ಮತ್ತೆ ಖುಷಿ ಆಗ್ತದೆ. ನನ್ನ ಮಕ್ಕಳ ಖುಷಿ ಕಾಣ್ತಾ ಇದ್ದ ನಿಮ್ಗೆ. ಅಯ್ಯೋ ರಾಮೇ ಆಯ್ತು ವಯಸ್ಸು ಇನ್ನು ನಮ್ಮ ಧನು ಮಾಸ್ಟರ್ ನಮ್ಗೆ ಎಲ್ಲ ಫುಲ್ ಬಿಟ್ಟು ಹೇಳ್ಕೊಟ್ಟಿದ್ರು. ಸಣ್ಣ ಸರ್ ಇದನ್ನ ಕೊಡಿಸಿ ಅದನ್ನ ಕೊಡಿಸಿ, ಹಿಂಗೆ ಸರ್ ಇಷ್ಟೇ ಹಂಗೆ ಸ್ವಲ್ಪ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಟ್ಟಿತ್ತು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿರೋದು ಧನು ಮಾಸ್ಟರ್ ಭಾಳ ಖುಷಿ ಆಯಿತು. ಈ ಥರದ್ದೊಂದು ಪ್ರಾಜೆಕ್ಟ್ ಮಾಡ್ತಿರೋದು. ಇದು
ನೀವು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನಿಡಿ ಸಿನಿಮಾ ಮಾಡಿ. ಅದೇ ಕನ್ನಡದಲ್ಲಿ ಅದು ಶಾಪ ಅಲ್ಲ ಸರ್, ವರ. ಅಲ್ಲ, ನಾವು ಒಂದು ಶಾಪ ಕೊಡ್ಬೇಕು, ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಪ್ಯಾನಿಡಿ ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ, ಹೋಗಬಾರ್ದು. ಇಲ್ಲಿ ಇದ್ಕೊಂಡೇ ನೀವೆಲ್ಲ ಸಿನಿಮಾ ಮಾಡಿ. ಆಯ್ತು, ಸಂತೋಷ ಅಂದ್ಬಿಟ್ಟು ಆದ್ಮೇಲೆ ನಾವು ಕೊಡೋದು ಬೇಡ, ನಾನೇನೋ ಮಾಡ್ಕೊಳ್ಳಿ ಅದನ್ನ. ಹಂಗಾಗಿ ನಿಜವಾಗ್ಲೂ ಮಿಸ್ ಆದ್ರೆ ತುಂಬ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಜೂನ್ ಒಂದು ಇದು ಮಾಡಿಸಿದ್ದೀರಾ. ನಿಜವಾಗ್ಲೂ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು, ಗಣಪನ ಮುರಿದು ದೂರಿಯಾಗಿ ಆಗಲಿ, ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡಲಿ ಅಂತ ಕೇಳ್ತಾ ನಿಮ್ಮ ಆಶೀರ್ವಾದ ನಿಮ್ದು ವರ್ಷ ಕೇಳ್ತೀನಿ. ಏನಂತೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶರಣ 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 ಶರಣ. ಇದು ಸ್ವಲ್ಪ ಮಾತಾಡ್ತಾ ಏನು ಹೇಳಿ ಅವರನ್ನ ಅವ್ರ ಮುಖ ನೋಡಿದ್ರೆ ನಮ್ಮ ಮುಖ ಅರಳುತ್ತೆ, ಅಷ್ಟು ಖುಷಿ ಆಗುತ್ತೆ. ಸಾಧುಜಿ. ಏನಮ್ಮ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾದವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದ್ರೆ ಅದೆಲ್ಲ ಕೊಡಬೇಡಿ. ಯಾಕಂದರೆ ಇಲ್ಲೇ ನೋಡ್ಕೊಂಡ್ಬಿಟ್ಟು ಥಿಯೇಟ್ರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋದಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಈ ಸಿನಿಮಾ ಕೊಟ್ಬಿಟ್ರೆ ಮನೆಯೇ ಕೂತ್ಕೊಂಡು ರೀಲ್ಸ್ ಥರ ತಳ್ಳಿಬಿಟ್ಟು ನೋಡ್ಕೊಡ್ತಾರೆ. ಯಾವಾಗಲೂ ಹೀಗೆ ಆಗುತ್ತೆ. ಟೀಮ್ ಮೀಡಿಯಾದವ್ರು ಇಲ್ಲೇ ಇದ್ದಾರೆ. ಈ ಥರ ರೀಸೆಟ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿ ವಿಯವ್ರನ್ನ ಕರೆದ್ಬಿಟ್ಟಿರ್ತಾರೆ ಪ್ರೆಸ್ ಮೀಟ್. ಅಲ್ಲಿ ಏನು ಮಾಡ್ತಾರೆ, ಟಿ ವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ನು ಥಿಯೇಟ್ರ್ ಬಂದು ಏನು ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸ್ತಾ ಇದ್ದೇನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ వేరే లెవెల్, వేరే మాదిరిగా లేదు. తెలుగులో ಹೇಳ್ಬೇಕು ಅದಕ್ಕೇನೆ ಅಲ್ವಾ. మలయాళంలో ಹೇಳ್ಬೇಕು ಅಂದ್ರೆ కీచొచ్చి అడిపులి, తెలుగులో చెప్పండి అదిరిపోయింది, చింతి ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಾಗಾಗಿ ಭಾಳ ದಿನಾಂಕ ಯಕ್ಷಗಾನ. ಯಾಕೆಂದರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ. ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು? ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರಿಗೆ ಕೇಳಿದ್ರೆ ಕೇಳಿ, ಅವ್ರು ಹೇಳಿದ ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗಿದ್ದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರೋದು, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವರು ಮಾಡಿರೋದು, ರವಿ ಸಾರು ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅವಾಗಲೇ ಕೊಟ್ಟರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಿಲ್ಲ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಎಲ್ಲ, ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್, ಅಂದರೆ ರಜನಿಕಾಂತ್ ಅವರು ಇವ್ರು ಎಲ್ಲರನ್ನ ಹಾಕಿ, ನಾಗಾರ್ಜುನ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸಾರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಅವ್ರಿಗೆಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕೊಳ್ತಾರೆ ಈಗ, ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ. ಒಂದಾಗೋಕ್ಕೆ ನಾನು ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆಯಲ್ಲೇ ರಿಲೀಸ್ ಮಾಡ್ತಾರೋ,
ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಪ್ಯಾರಿಟಿ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡ್ರು ನಾವಲ್ಲಿ ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಹಿಂದಿ ಅಂದ್ರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡ್ಬೇಕು ವಿಜಯ್ ಮೇಡಮ್. ನೀವು ದೊಡ್ಡ ಪ್ರೆಸ್ ಮೀಟ್ ಇದು ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ, ಆವಾಗಲೇ ನಮ್ಮ ಸಿನಿಮಾವು ಈ ಲೆವೆಲ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ, ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಹೋಗ್ತಾರು, ಮಲಯಾಳಕ್ಕೂ ಹೋಗ್ತಾರು, ತಮಿಳ್ನಾಡಿಗೂ ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ದಿನಾಂಕ ರೀಚ್ ಆಗಕ್ಕೆ ನಮ್ಮವ್ರು ಲೀಡರ್ ಅವ್ರು ರೀಚ್ ಮಾಡ್ಬಿಡ್ತಾರೆ. ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅಂದ್ಕೊಂಡು ಪ್ರೆಸ್ನವರು, ಟಿ ವಿಯವರು ಮತ್ತು ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೆ ಇರೋದ್ರಿಂದ ಏನು ಸರ್ ನೋಡಿ ಹೆಂಗ್ ಬಿಟ್ಟಿದ್ದಾರೆ ಗಾಂಧಿ ಮೀಸೆ. ಸೊ ಅದೊಂದು ಹೇಳಿ ವಿಜಯ್ ಮೇಡಮ್, ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ. ಯಾಕೆಂದರೆ ಇದು ನಮಗೆ 2ನೇ ಸಿನಿಮಾ. ಅಮೇರಿಕಾದಲ್ಲಿ ಏನಮ್ಮ ನಿರ್ಮಾಪಕರು ನನಗೆ ಮೇಡಮ್ ಎಲ್ಲರೂ ನಮಗೆ ಹಲವರು ತುಂಬ ದೊಡ್ಡ ಪ್ರೊಡ್ಯೂಸರು, ಅಷ್ಟೇ ಚೆನ್ನಾಗಿ ಅಮೇರಿಕಾದಲ್ಲಿ ನೋಡಿಕೊಂಡ್ರು ನಮ್ಮನ್ನು. ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ. ವಿಜಯ್ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜು, ನಾವು ಯಾರ ಹೆಸರಿಲ್ಲ. ನಮ್ಮ ಹೀರೋಯಿನು ಆಲ್ ದ ಬೆಸ್ಟ್. ಕನ್ನಡ ಬರುತ್ತಾ? ಹಾಂ, ಸೂಪರ್. ನೋಡಿದ್ರಾ, ಕನ್ನಡದ ಹುಡುಗಿನೇ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನೀವು ಮಾತಾಡಬೇಡಿ, ತೋರಿಸ್ಬೇಡಿ, ಥಿಯೇಟರ್ ಬರಲಿ. ಗಣೇಶ್ಗೆ ಮತ್ತು ಎಲ್ಲ ನರೇಂದ್ರ ಸರ್ಗೆ, ನ್ಯೂಸ್ ಡಾಟ್ಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಬರಲ್ಲ, ಕನ್ನಡ ಬರುತ್ತಾನೆ. ಚಲೋ ಬಾಗುಂತೀರಿ ಕಡೆ. ಈಗ ಇಷ್ಟು ಹೇಳಿ ನಾನು ಮಾತನಾಡಿ ಸದ್ಯಕ್ಕೆ ಟೀಸರ್ ಥರ ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನವ್ರಿಗೆ ಒಳ್ಳೇದಾಗಲಿ. ಏನು ಗೊತ್ತಾ ಸರ್, ನಾವು ಓಪನ್ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು, ನಮಗೆಲ್ಲರೂ ರಾಜ್ಕುಮಾರ್ ಸರ್ ನಮ್ಮ ಇಲ್ಲಿಯವ್ರನ್ನೇ ಇಟ್ಕೊಂಡು, ನಮ್ಮ ಎಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ ಕೊಡ್ತೀನಿ. ನಮ್ಮನ್ನು ಯಾರನ್ನೂ ಮರೆಯಲ್ಲ ಅವರು. ಎಲ್ಲ ಸಿನಿಮಾಲು ನಮ್ಮ ಸಾಧು ಸರ್ ಬೇಕು, ರಂಗಾಯಣವ್ರು ಬೇಕು, ನಮ್ಮ ಎಲ್ಲ ಇದು ಗಿರಿ ಯಾರು ನೋಡಿದ್ರು ನಾವೇ ಇರ್ತೀವಿ. ನಿಮಗೆ ಬೋರ್ ಆಗ್ಬೋದು, ಆದರೆ ಅವ್ರು ಬಿಡಲ್ಲ. ಅದು ಒಂದು ಇರ್ಬೇಕು. ನಮ್ಮವರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರು ನಮ್ಮ ಕನ್ನಡದಲ್ಲಿ ಮೇಲ್ಮಟ್ಟಿಗೆ ಬರ್ತೀರ. ಅವಾಗ ಬರೀ ಗೋಲ್ಡು, ಈಗ ಮೆಗಾ ಸ್ಟಾರ್. ಸಕ್ಕದಾಗಿದೆ ಟೈಟ್ಲು. ಇನ್ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್. ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕೆಂದ್ರೆ ನನಗೆ ನಾವು ನೋಡಿ ಟೆಂಟ್ ಸಿನಿಮಾದಿಂದ ಬಂದವ್ರಿಗೆ ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ಮ ಜೊತೆ ಇರಬೇಕು ಅಂತ. ಫಸ್ಟೇ ಸೋಫಾ ಮೇಲೆ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡು ಬಂದವರು. ನಮ್ಮನ್ನ ಜೊತೆಲಿ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದ್ರೆ ಪಾತ್ರ ನಮ್ಮ ಪಾತ್ರ ಏನಿರುತ್ತೆ ಸ್ವಾಮಿ, ನಿಮ್ಮ ನಗ್ಸೋದೇ ನಮ್ಮ ಪಾತ್ರ. ಇನ್ನೇನು ನೀನು ಅಷ್ಟೊಂದು ಸೀರಿಯಸ್ ಆಗುವಂತ ಪಾತ್ರ ಅಂತ ಏನಿದೆ, ಇದಕ್ಕೆ ಏನಿಲ್ಲ. ನಿಮಗೆ ಬೋರ್ ಆಗ್ಬೋದೇನೋ ಅದ್ರಲ್ಲ ಸಾಧು ಸರ್. ನೀವು ಇಲ್ಲ ಅಂದ್ರೆ ಗಣೇಶ್ ಅವರ ಸಿನಿಮಾ ನನಗೆ ಬೋರ್ ಆಗತ್ತೆ. ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಎಲ್ಲರಿಗೂ ನಮಸ್ಕಾರ. Thank you so much for inviting me here. And Vishwa sir, I'm here because of you. Whatever the places I am reaching, it's all because of you. And after so many years, I feel so glad and so grateful to be here in Karnataka. Why? Because I will try to speak whatever is there in my heart. I just prepared in like a small note. ನನಗೆ ಕರ್ನಾಟಕ ಅಂದರೆ ತಾಯಿನಾಡು ಇದ್ದ ಹಾಗೆ. ಯಾಕೆಂದರೆ ಸಂಗೀತ ನಿರ್ದೇಶಕನಾಗಿ ಮೊದಲು ನಾನು ಹುಟ್ಟಿದ್ದು ಕನ್ನಡದಲ್ಲಿ. ನನ್ನ ಮೊದಲನೇ ಸಿನಿಮಾ ಚಾರ್ಮಿನಾರ್ ಮೂಲಕ.
ಅದಕ್ಕಾಗಿ ನನಗೆ ಕರ್ನಾಟಕ ಅಂದರೆ ಒಂದು ವಿಶೇಷ ಪ್ರೀತಿ ಮತ್ತು ಅಭಿಮಾನ ಇದೆ. ನಾನು ಎಲ್ಲಿಗೆ ಹೋದರೂ ಎಷ್ಟು ಭಾಷೆಯಲ್ಲಿ ಸಿನಿಮಾ ಮಾಡಿದರೂ ನನ್ನ ಮೊದಲ ಹೆಜ್ಜೆ ಇಟ್ಟಿದ್ದು ಕನ್ನಡದಲ್ಲಿ. ಅದಕ್ಕಾಗಿ ಈ ನಾಡು ಮತ್ತು ಇಲ್ಲಿನ ಜನರು ನನ್ನ ಜೀವನದಲ್ಲಿ ಯಾವಾಗಲೂ ವಿಶೇಷ ಸ್ಥಾನದಲ್ಲಿ ಇರುತ್ತಾರೆ. ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಮನೆಗೆ ಮತ್ತೆ ತಿರುಗಿ ಬಂದ ಹಾಗೆ ಅನಿಸುತ್ತದೆ. ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ಒಂದು ಸ್ಟ್ರೈಟ್ ಕನ್ನಡ ಸಿನಿಮಾ ಮಾಡುವ ಅವಕಾಶ ಸಿಕ್ಕಿದೆ. ಚಾರ್ಮಿನಾರ್ ಸಿನಿಮಾ ಹಾಡುತ್ತಿದ್ದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಹಾಡುಗಳನ್ನು ಕೇಳುತ್ತಿದೆ. ಅದಕ್ಕಿಂತ ಇನ್ನೂ ಉತ್ತಮವಾದ ಸಂಗೀತ ಕೊಡಬೇಕು ಅಂತ ನನ್ನ ಪ್ರೋತ್ಸಾಹಿಸಿದರು. ಆವಾಗ ಅದು ನನಗೆ ಒಂದು ಕನಸು ಆಗಿತ್ತು. ಇವತ್ತು ಅದೇ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಮತ್ತು ಗೌರವದ ವಿಷಯ. ಅದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅಂತಹ ಅತ್ಯುತ್ತಮ ನಿರ್ಮಾಣ ಸಂಸ್ಥೆ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು. ಇಟ್ಸ್ ಎ ಸೋ ಸ್ಪೆಷಲ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಕ್ಸೆಪ್ಟಿಂಗ್ ಮೀ as a music director here way before than my pan-Indian projects Hanuman and Meera. Charminar was the first project. నాకు ఇక్కడ ప్రజలందరూ నన్ను దగ్గరికి తీసుకొని రాధే రాధే అన్న పాటలు కానీ, నన్నయ్య ఎదియ గోడేమి వెళ్ళే, కన్నా నీరు జాగమున్న, ఇవన్నీ నాకు ఇక్కడ ఫ్రెండ్స్ అందరూ షేర్ చేస్తూ ఉంటే కనుక ఐ డూ ఫీల్ సో ఎమోషనల్ వెన్ ఎవర్ ద పీపుల్ ఆర్ చెరిషింగ్ హియర్ ఫర్ ఇయర్స్. ద వెరీ ఫస్ట్ కంపోజిషన్ అండ్ ద వెరీ ఫస్ట్ బర్త్ యాజ్ ఎ మ్యూజిక్ డైరెక్టర్, I was born in Karnataka. Thank you so much to the people here. Thank you so much, sir. Thank you so much for accepting me, Ganesh sir. Thank you so much, Dhananjay sir. You did a fantastic and fabulous job. So I got a very short time to create music for this teaser. Hope I do get very satisfied proper time to create magic for the entire score. And I do promise one thing to the entire pan-Indian audience, especially to the Kannada Golden Star fans. From pre-interval, this film will go to the next level. For every 20 minutes, you will feel that high moments. And there is a sequence in climax which you will never forget. You will be celebrating that climax for years, trust me. This is what I said before Hanuman and Meera also. Trust me. Thank you so much. ನೀವು ನೋಡಿದೆ SP ಬಾಲಸುಬ್ರಹ್ಮಣ್ಯವರು ನಮ್ಮ ಕಣ್ಮುಂದೆ ಬಂದಂಗೆ ಆಯ್ತಾರೆ. ಸತ್ಯವಾಗಿ ನನಗೆ ನೋಡಿ ಕೈಯೆಲ್ಲ ಒಂಥರ ಶೇಕ್ ಆಗ್ತಾ ಇದೆ. ಯಾಕಂದ್ರೆ Thank you so much, sir. ಸೇಮ್ ವಾಯ್ಸ್ ಅವರೇ ಬಂದು ನಾನು SP ಸರ್ ಬಂದ್ಬಿಟ್ರ ಅಂತ ಅನ್ಸ್ಬಿಡ್ತು ನನಗೆ. ಸೇಮ್ ವಾಯ್ಸ್ ಆಲ್ಸೋ, ಸೇಮ್ ಟ್ರೆಂಡ್, ನೀವು ಮಾತಾಡೋ ಶೈಲಿ ಕೂಡ ಯಂಗ್ ಏಜ್ ಅಲ್ಲಿ ಹಿಂಗೆ ಇದ್ರು. ಅಂದ್ರೆ ಅವ್ರು ಹೇಳ್ತಾರೆ ಇಷ್ಟು ದಪ್ಪ ಇದ್ರು ಆಮೇಲೆ ತುಂಬಾ ದಪ್ಪ ಆಗ್ಬಿಟ್ರು ಅಂತ. ಅದು ತಪ್ಪು ತಿಳ್ಕೊಬೇಡಿ. ಬಟ್ ನಿಮ್ಮ ವಾಯ್ಸು, ನಿಮ್ಮ ಎಲ್ಲವೂ ಉಚ್ಚಾರಣೆ ಕೂಡ ಅವ್ರ ಥರನೇ ಇದೆ. ಅವ್ರನ್ನ ನೆನ್ಪು ಮಾಡಿಕೊಟ್ರಿ ಸರ್. ಥ್ಯಾಂಕ್ಸ್. ಬೇಕಾದ್ರೆ ಅವ್ರ ಥರ ಆಡಬೇಕು ಅಂದ್ರೆ ನನ್ನ ಕರೀರಿ, ನೀವು ಆಡಬೇಡಿ. My first Charminar song was sung by Mewli sir. Actually, I got a very big pressure and I also dreamt of making a music for you. Why? Because for every technician there will be a dream like their music should be carried forwarded through an actor, then only it will go into the public. So when I'm working for Charminar, that was my first song here. Then I was used to listen to your Mungar Malle songs. ಅನುಸುತ್ತಿದೆ ಯಾಕೋ ಎಂದು ತಾರಾರ ತಾರಾರ. So that was my inspiration to compose ರಾಧೆ ರಾಧೆ. ಒಲವ ಮೊದಲ ಶಳಕ ಅದನೆದರೆ ಪುಳಕ ರಾಧೆ. After years I am remembering those moments now. Now it's a dream come true moment, sir. Thanks to Vishwa sir for giving an opportunity to work with you, sir. Thank you, sir. ಮೊದಲಿಗೆ ಫಸ್ಟ್ಲಿ ಮೀಡಿಯಾ ಪ್ರೆಸ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ನಮ್ಗಾಗಿ ಇವತ್ತು ಬಂದಿದ್ದಕ್ಕೆ.
ಸೊ ಪಿನಾಕ ಒಂದು ತುಂಬ ಸ್ಪೆಷಲ್ ಫಿಲಮ್ ನನಗೆ. ಸೊ ಈ ಫಿಲಮ್ ದಲ್ಲಿ ನಾನು ಪ್ಲೇಯಿಂಗ್ ಅ ವೆರಿ ಅಮೇಝಿಂಗ್ ರೋಲ್. ಸೊ ಇಂಥ ಅದ್ಭುತವಾದಂಥ ಪಾತ್ರನ ನನ್ನನ್ನು ನಂಬಿ ನಾನು ಮಾಡಕ್ ಆಗತ್ತೆ ಅನ್ನೋ ಒಂದು ಧೈರ್ಯ ತುಂಬಿಸಿ ಕೊಟ್ಟಿದ್ದಂಥ ನಮ್ಮ ವಿಜಯ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಇರೋದ್ರೆ ಐ ವುಡಂಟ್ ಹ್ಯಾವ್ ನೀಡೆಡ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ, ಇಷ್ಟು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಖಂಡಿತವಾಗ್ಲೂ ನಾವು ಸಿನಿಮಾ ನೋಡಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಧನು ಸರ್ ಬಗ್ಗೆ ತುಂಬ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ಅಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಎಲ್ಲರ ಜೊತೆ ಇದ್ದು ಅವ್ರಿಗೇನು ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ಥರ ಆ್ಯಕ್ಟರ್ಸಿಂದ ಅವ್ರು ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ 800 to 1000 ಆರ್ಟಿಸ್ಟ್ಗಳು ಇರ್ತಿದ್ರು ಪ್ರತಿದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದರೆ ಇಟ್ಸ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್ ಅವ್ರ ಬ್ಲಡ್ ಅಂಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಗಣಿ ಸರ್. ಸೊ ಹೇಳಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ತುಂಬ 40 days ಲಾಂಗ್ ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀವಿ. ಮ್ಯಾಮ್ ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ನ ನೋಡ್ಬಿಟ್ಟಿದ್ದೀವಿ. ಬಟ್ ಎಲ್ಲೂ ಕೂಡ ನಾವು ಯಪ್ಪ ಏನಕ್ಕೆ ಈ ಥರ ಇಷ್ಟೊಂದು ವೆದರ್ ಕಂಡೀಷನ್ಸಲ್ಲಿ ಮಾಡಬೇಕಾ ಅಂತ ಅನಿಸೋದೇ ಇಲ್ಲ. ತುಂಬ ಖುಷಿಯಿಂದ ಎವ್ರಿ ಡೇ ವಾಸ್ ಅ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೋತಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದ್ದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮಗೂ ಅದು ಅನ್ಸುತ್ತೆ. ಆಮೇಲೆ ಮೋಸ್ಟ್ಲಿ ನಾವು ಸಕ್ಸಸ್ ಮೀಟ್ನ ಮತ್ತೆ ಸೆಲೆಬ್ರೇಟ್ ಮಾಡಿದಾಗ ನೀವೆಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ನ ಮಾಡ್ತೀರಾ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಪ್ರೆಸ್ ಅಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2nd ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾನೆ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ, ಬಿಕಾಸ್ ಇನ್ನ ತುಂಬಾ ಈವೆಂಟ್ಸ್ ಆಗಲಿದೆ. ಸೊ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗ್ಲಿಮ್ಸ್. ಸೊ ನನ್ನ ಪಾತ್ರದ ಬಗ್ಗೆ ಡೀಟೇಲ್ ಆಗಿ ನಾನು ಫ್ಯೂಚರ್ ಈವೆಂಟ್ಸ್ ಅಲ್ಲಿ ಮಾತಾಡ್ತೀನಿ. ಸೊ ಈ ವೇದಿಕೆ ಮೇಲೆ ಇಷ್ಟೇ. ಥ್ಯಾಂಕ್ ಯು. ಎಲ್ಲವೂ ಆಗತ್ತೆ ಅಂತ ಪುನಃ ನಮ್ಮ ಸಾಧು ಮಹಾರಾಜ್ ಹೇಳಿದ್ದಾರೆ. ಸೊ ಪಿನಾಕ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಜಿ. ನನ್ ಯಾವಾಗ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಹೀರೋ ಅಂದ್ರೆ ಪರದೆ ಮೇಲೆ ಮಾತ್ರ ಹೀರೋ ಅಲ್ಲ, ಅವ್ರು ಬೆಳೆದ ನಂತರ ಆರೋಗ್ಸೋದು ಮುಖ್ಯ ಅಲ್ಲ. ನಿಮ್ಮ ಕಾಮಿಡಿ ಟೈಮ್ ಇಂದ ಹಿಡಿದು ಪಿನಾಕವರೆಗೂ ಕೂಡ ನೀವು ಬೆಳೆದು ಬಂದಂತಹ ಪರಿಯನ್ನ ನಿಜವಾಗ್ಲೂ ಅವರನ್ನು ಇಷ್ಟಪಡುವಂಥವ್ರು ಗಮನಿಸ್ಬೇಕು. ಡೆಡಿಕೇಶನ್ ಅಂದ್ರೆ ಹೇಗಿರ್ಬೇಕು, ಸಾಧಿಸ್ಬೇಕು ಅಂದ್ರೆ ಯಾವ ಹಾದಿಯನ್ನ ಹೇಗೆ ಹಿಡಿದು ಹೇಗೆ ತಮ್ಮನ್ನ ತಾವು ರೂಪುಗೊಳಿಸ್ಕೊಂಡು ಸಾಕ್ಬೇಕು. ಹ್ಯಾಟ್ಸ್ ಆಫ್ ಟು ಯು. ಒಬ್ಬ ನಿರೂಪಕ ಈ ಮಟ್ಟಕ್ಕೆ ಬಂದು ಕೂತಿತ್ತು ನಮಗೆ ಹೆಮ್ಮೆ, ನಿರೂಪಣಾ ಕ್ಷೇತ್ರದಲ್ಲಿ ಇರೋದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾರು ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಸಾಧನೆ ಮಾಡ್ಬೇಕು ಅನ್ನೋ ಛಲ ಒಂದಿದ್ರೆ ಅನ್ನೋದಕ್ಕೆ ಗ್ರೇಟೆಸ್ಟ್ ಎಕ್ಸಾಂಪಲ್ ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಓವರ್ ಟು ಯು. ಏನ್ ಹೇಳ್ತೀರಾ ಸರ್ ಪಿನಾಕ ಬಗ್ಗೆ ಭವಿಷ್ಯ ಈಗ? ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಬಂದಿದ್ದೀರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಂದಿದ್ದರು. ನಾನು ಅನ್ಕೊಂಡಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಾ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು, ಖಂಡಿತವಾಗಿ ಎಲ್ಲ ಇರಬೇಕು. ಬಟ್ ದೇವರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದ್ದರೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ. ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಮಾತ್ರ ಬೆಳೆಯಕ್ಕಾಗೋದು. ಅದನ್ನ ನಾನು ತುಂಬಾನೇ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬಾ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ.
ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡಿರ್ತೀನಿ ಸರ್. ಇವತ್ತು ಗಣೇಶು ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಾನೆ ನಂಬ್ತೀನಿ. ಅಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀವಿ ಸಿನಿಮಾಲಿ ನಾನು ಟ್ಯಾಟೂ ಹಾಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದರೆ ನನಗೆ ಬಹಳ ಇಷ್ಟ. ಸೊ ಈ ಪಿಕ್ಚರ್ ಆಗ್ಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾ ಇದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ ನಾನು ಡಿಸ್ಕಷನ್ ಆದಾಗ, ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತಗೊಂಡು ಹೋಗಿದ್ದ ರೀತಿ ಎಲ್ಲ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ. ಬಿಕಾಸ್ ನಾನು ಅನ್ಕೊಂಡಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡ್ಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೇಗೆ ಮಾಡಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳೋದು ನಾನು ಕೇಳಿದೆ, ಬಜೆಟು ಅಷ್ಟೆಲ್ಲ ಹಾಕ್ಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವ್ರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವರು ಖುಷಿ ಆಗಬೇಕು, ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗ್ಬೇಕು ಅಂತ. ನಾನು ಮೇಡಮ್ ಅವ್ರನ್ನ ಕರೆದೆ, ವಿಶ್ವಾಸನೂ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರ್ಸೋಣ ಸರ್, ನೀವೇನು ಅನ್ಕೊಂಡಿದ್ರೆ ಅದನ್ನ ತೋರ್ಸೋಣ ಅಂತ. ಅದೇ ತರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಬರೋದಲ್ಲ ನನ್ನ ಭಯ, ಏನ್ ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದ್ರು, ಐ ವಿಲ್ ಬಿ ವೆರಿ ಫ್ರಾಂಕ್ ವಿತ್ ಯು, ಓವರ್ ಆಗಿ ಹೇಳಲ್ಲ ನಾನು, ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ ನ ಅಂತ ತಲೆಯಲ್ಲಿ. ಹ್ಯಾಕ್ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕ್ಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಅಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ತಲೆ. ನನ್ನ ಪ್ರಕಾರ ಅದು ಏನು ಫ್ಲಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಅದೊಂದು ಡಿವೋಷನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆಸ್ ಅ ಆಕ್ಟರ್ ನಾನು ಕೂಡ ಆ ಎಪಿಸೋಡ್ ನೋಡಕ್ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು, ನಮ್ಮ ಹೀರೋಯಿನ್ನು, ಒಟ್ಟಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಎಪಿಸೋಡ್ ಅಲ್ಲಿ ಇದರ ಕುಲಭಂಗ ಅವರು ನಮ್ಮವರು ತುಂಬಾ ಇವ್ರ ಬಗ್ಗೆ ಏನು ಮಾತಾಡ್ಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರ್ಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ, ಒಳ್ಳೆಯವ್ರೇನಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ಇವ್ರ ಜೊತೆ ಆಕ್ಟ್ ಮಾಡ್ತಿದ್ರೆ ನನಗೆ ಕಲಿಯುವಂತ ತುಂಬಾ ಇರುತ್ತೆ. ಇವ್ರ ಎಕ್ಸ್ಪೀರಿಯನ್ಸ್, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಇಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ, 3 ಸಿನಿಮಾ, 3 ಡೈರೆಕ್ಟರ್, 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವ್ರು
ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದ್ರೆ, ನನಗಿಂತ ಬಹಳ ದೊಡ್ಡವರು ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಿ ಆಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಬಹಳ ಕಲಿತೀನಿ. ಸೊ ಇವರಿಂದ ಬಹಳ ಕಲ್ತಿದ್ದೀನಿ. ಇವತ್ತು ಸಿನಿಮಾ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇವತ್ತಿನ ಡೈಲಾಗ್ ಆಗಿರ್ಬೋದು ಕಾಲೇಜಲ್ಲಿ ಮಾಡಿದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಇರ್ಬೇಕು, ರಘುವನ್ನ ಇರ್ಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಿಗೆ ಪಿಕ್ಚರ್ ಅಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದ್ರೆ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರ ನನಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದ್ರೆ ನನಗೂ ಕೂಡ ಬಹಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ಬಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನ್ ಅಲ್ಲಿ ನಾನು 6:30-7 ಕೂತ್ಕೋತಿದ್ದೆ. ಅಂಡ್ ಅವತ್ತಿಂದ ಏನು ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ ನಮಗೆ. ಸೊ ಹೀಗೆ ಮಾಡೋಣ ಅಂತೇಳಿ ಪ್ಯಾಕಪ್ ಆದ್ಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತಗೊಳ್ಳೋದು ಅಂತ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಅಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಸುಮ್ಮನೆನಾ? ಆ ಟ್ರೈಲರ್ ಅಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಈ ಟೀಸರ್ ಇದೆಯಲ್ಲ, ಅದಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಹೇಳಿದೆ ಈಗ ಟ್ರೈಲರ್ ಅಲ್ಲಿ ಇವರು ಇರ್ತಾರೆ. ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಬೃಂದಾವಿಹಾರಿ ಇದು 2 ಒಂದೇ ತಿಂಗಳಲ್ಲಿ ಡಿಸೈಡ್ ಆಗಿದೆ. ನೀವು ಬರ್ತಿರಲಿಲ್ಲ ಅಥವಾ ಅವ್ರು ಬರ್ತಾರಾ? ಸರ್ ಇದು ಸೆಕೆಂಡ್ ಬರುತ್ತೆ. ಅವ್ರು 16th ಅಂತ ಹೇಳಿದ್ದಾರೆ. ಲೆಟ್ ಅಸ್ ಇನ್ನೊಂದು 3 ತಿಂಗಳಿದೆ. ಏನಕ್ಕೆ ಅದಲು ಬದಲಾಗುವ ಸಾಧ್ಯತೆಗಳು ಸಾಕಷ್ಟು ನೋಡಿದೀವಿ. ಇದು ಮುಂದಕ್ಕೆ ಹೋಗ್ಬೋದಲ್ಲ ಅಥವಾ ಅದು ಬರುತ್ತೆ? ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನೌ. ನಮ್ಮ ದಿನಾಂಕ ಫಸ್ಟ್ ಇಂದನೂ ಅಕ್ಟೋಬರ್ ಅಂತಾನೆ ಅನ್ಕೊಂಡಿರೋದು. ಸೊ ಅದು 16th ಅಂತ ಹಾಕಿದ್ರೆ 2 ವಾರ ಅಲ್ವಾ? ಅದು 2 ನಮ್ಮ ಸಿನಿಮಾ ನಗರಿ ಸರ್. ಯಾಕೆ ಗೊಂದಲ ಅಂತ? ಮಾಡಿಲ್ಲ ಅಂತೀರಾ? ಗೊಂದಲ ಯಾಕೆ ಬರ್ತೀರಾ? ಗೊಂದಲ ಯಾಕೆ? 2 ವಾರ ಗ್ಯಾಪ್ ಅಲ್ಲಿ ನಿಮ್ಮ ಸಿನಿಮಾಗಳು 2 ಸಿನಿಮಾಗಳು ಬೇಕಾ ಅಂತ ಸರ್? ಲೆಟ್ ಅಸ್ ಸೀ ಸರ್. ಇನ್ನು 3 months we have. ಮೇಡಮ್ ಸಾಧು ಸರ್, ಈ ಪ್ಯಾನ್ ಇಂಡಿಯಾ ಹೆಸರಲ್ಲಿ ಫಿಲಂಗೆ ಒಂದು ಪ್ರೆಷರ್ ಆಗ್ತಾ ಇದೆ. ಫಿಲಂ ಮೇಲೆ ನೀವು ಪ್ರೆಷರ್ ಆಗ್ತಾ ಇದ್ದೀರಾ. ಈ ಯಾಕೆ ಇವಾಗ ನೀವೇ ಎಕ್ಸಾಂಪಲ್ ಕೊಟ್ರಿ, ರವಿಚಂದ್ರನ್ ಎಲ್ಲಾದ್ರೂ ಕರ್ಕೊಂಡ್ ಬಂದ್ರು ಅಂತ. ಅವಾಗ ಅವರು ಎಲ್ಲಾ ಕಡೆ ಹೋಗಿ ಅವ್ರೇನ್ ಪ್ರಚಾರ ಮಾಡಲಿಲ್ಲ. ಸಿನಿಮಾ ಹೋಯ್ತು, ಜನ. ಇವಾಗ ಯಾಕೆ ಸಡನ್ ಆಗಿ ಪ್ಯಾನ್ ಇಂಡಿಯಾ ಅಂತ? ನಮ್ಮ ಕರ್ನಾಟಕದಲ್ಲೇ ನಾವು ಅದನ್ನ ಹೇಗೆ ಗಟ್ಟಿಗೊಳಿಸ್ಕೋಬೇಕಾ? ಮೇಡಮ್ ನಾನು ಹೇಳ್ತೀನಿ. ನನ್ನ ಪರ್ಸನಲಿ ನಿಮಗೆ ಪ್ರೆಷರ್ ಆಗುತ್ತೆ ಆಸ್ ಅನ್ ಆಕ್ಟರ್ when they say pan India, the pressure on you, ಅದರ ಬಗ್ಗೆ ಕೇಳಿ. ಮೇಡಮ್ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ ಇಲ್ಲಿ ಹಿಟ್ಟಾದ್ರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕು ಬೇಡವೋ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗ್ಲಿ, ವಿಜಯ ಮೇಡಮ್ ಆಗ್ಲಿ, ಧನು ಆಗ್ಲಿ ಫಸ್ಟ್ ಇಂದ ಮಾತಾಡಿದ್ದು ಫಸ್ಟ್ ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಾದ್ರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್? ಇವಾಗ ನಾವು ತುಂಬಾ ಸಲ ಮಾತಾಡಿದ್ದೀವಿ. ನಾನು ಕನ್ನಡದ ನಟ ಮೇಡಮ್. ನನಗೆ ಎಂತ ಪ್ಯಾನ್ ಇಂಡಿಯಾ ಬಂದ್ರು ಕೂಡ
ನಾನು ಕನ್ನಡದ ನಟನೆ. ಕನ್ನಡ ನಟನಾಗೆ ಉಳಿಬೇಕು ಅಂತ ನಮ್ಮ ಆಸೆ ಸರ್. ಥ್ಯಾಂಕ್ ಯು ಮೇಡಮ್. ಈ ಒಂಥರ ಗೊಂದಲ, ಈ ಮಲ್ಟಿ ಸ್ಟಾರ್, ಈ ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೊರಟೋಗ್ತಾ ಇದ್ದಾರೆ. ಅದಕ್ಕೆ ನೀವು ಕನ್ನಡದಾಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರ್ ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ನನಗೆ ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವ್, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್, ರೆವಿನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದ್ರೆ ಎಲ್ಲ ಕಡೆ ಹೋಗ್ಲಿಲ್ವಾ? ನನ್ನ ಜನ ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ ಆಂಕರ್ ಕಾಮಿಡಿ ಟೈಮ್ ಗಣೇಶ್ ಇಂದ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿದ್ದಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಒಂದು ದುರ್ಗ ಬಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್, ಒಂದೊಂದು ಅಧ್ಯಾಯ ಅಂತ. ಇದೊಂದು ಇಲ್ಲಿ ಚೆನ್ನಾಗಿರ್ಲಿ ಅಂದ್ರು, ಅವರೇ ಎಲ್ಲ ಕೊಟ್ಟಿದ್ರು, ಇದು ಕೊಟ್ರು. ನಮ್ದು ಇನ್ಕಮಿಂಗ್ ಜಾಸ್ತಿ, ಔಟ್ಗೋಯಿಂಗ್ ಕಮ್ಮಿ. ಯಾರು ಏನೇ ಕೊಟ್ಟರು ತಗೋತೀನಿ ಮೇಡಮ್. ಅವ್ರಿಗೆ ಪ್ರೀತಿಯಿಂದ ಹೇಳಿದಾರೆ ಸರ್, ಇಲ್ಲ 20 years ಆಫ್ ಜರ್ನಿ ನಾವೇನ್ ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದ್ಮೇಲೆ ಒಂದು ಆಸ್ ಅ ಆಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನ್ಸುತ್ತೆ. ಮಗ ಬಂದಿದ್ದಾನೆ, ಮಗಳು 16-17 ಆಯ್ತು, ತಿರ್ಗಾ ಹುಡುಗಿಯಿಂದ ಸುತ್ತಾರು, ತಿರ್ಗಾ ಇಲ್ಲ ಕಂಡ್ರಿ ಬಿಡಬೇಡಿ ನನಗೆ ಒಂಥರ ಈಗ ನಿಮ್ಗೆ ಇದೊಂದು ಎಕ್ಸ್ಪೆರಿಮೆಂಟ್ಗೆ ಒಂದು ಅವಕಾಶ ಸಿಕ್ತು. ತುಂಬಾ ಲೇಟ್ ಆಗಿ ಬರುತ್ತೆ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಈ ತರ ಸಿನಿಮಾ. ಮೇಡಮ್ ನಾನು ಹೇಳಿದ್ನಲ್ಲ, ಒಂದೇನೋ ನಂಬ್ತೀನಿ ನಾನು. ಲೇಟ್ ಆಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಗೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಎಲ್ಲ ಯಾರ್ಯಾರು ರೈಟ್ರು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಗುಡ್ ಎಕ್ಸ್ಪೀರಿಯನ್ಸ್. ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು? ನಿಮ್ಮ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? One second, let me finish. Yes, please. ನನಗೆ ನಾನು ಮೊದಲೇ ಹೇಳ್ದಂಗೆ ನಂದೊಂದು ಡ್ರೀಮ್ ಇತ್ತಲ್ಲ, ಅದನ್ನ ಫುಲ್ಫಿಲ್ ಮಾಡೋಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಾಡೋಣ ಮೇಡಮ್, ಹೊಯ್ಸಳೇಶ್ವರ ಮಾಡೋಣ, HM ನಾಯಕ ಮಾಡೋಣ. ಇದನ್ನ ಜೋರಾಗಾದ್ರೆ ಖಂಡಿತವಾಗ್ಲೂ ನಾನು ಬುಕ್ಗಳನ್ನೆಲ್ಲ ತರಿಸಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀವಿ. ನಾಟ್ಯರಾಣಿ ಶಕುಂತಲೆ ಅನ್ನೋದು ನಾನು ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರ್ತಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಬಹಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ. ನಮ್ಗೇನು ಅಂದರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ. ಫ್ಯಾಂಟಸಿ ಪ್ರೆಸೆಂಟ್ ಅದರಲ್ಲಿ ಇದೆಲ್ಲ ಚೆನ್ನಾಗಾದಾಗ ಆಸ್ ಎ ಆಕ್ಟರ್ ನೀವು 40 ನಿಮಿಷ ಗಣೇಶ್ನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದುಬಿಟ್ರೆ ನೀವು ತಗೋತಾರೋ ಇಲ್ಲೋ ಅನ್ನೋ ಭಯ ಆಸ್ ಆಕ್ಟರ್ ಇರುತ್ತಲ್ಲ ನಮಗೆ. ಒಂದು 40 ನಿಮಿಷ ಚಾರುಕೇಶ ಪಿನಾಕನ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮ್ ಆಗಿ ಅಂತ ಬಂದರೆ ನೆಕ್ಸ್ಟ್ ನಾನು ಬೇರೆದು ಯಾವ್ದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಆ್ಯಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ರು ಕೂಡ ಬಹಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟ್ ಇದರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ ಯಾವ ಥರ ಕ್ರಿಯೇಟ್ ಮಾಡೋಣ? ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ಸರ್ ನಿಮ್ಮ ಮಗನ ಬಗ್ಗೆ ಅದು ಒಂದು ಪಾರ್ಟ್ ಆಫ್ ದ ಸಿನಿಮಾ ಬರುತ್ತೆ, ಒಂದು ಪಾರ್ಟ್ ಆಫ್ ದ ಸಿನಿಮಾ.
ಸರ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬಟ್ ತುಂಬಾ ಈ ಮಂತ್ರವಾದಿ ನಾವು ಮೂವಿಲ ಹೆಂಗ್ ನೋಡಿದೀವೋ ಆ ತರ ಇದು ತೋರ್ಸಲ್ಲ. ಇದು ಬೇರೆ ತರ ವಿಡಿಯೋ, ಇದು ಕ್ರಿಯೇಟ್ ಮಾಡಿದ್ವಿ. ರೆಫರೆನ್ಸೇ ಇಲ್ಲ, ಈ ಕ್ಯಾರೆಕ್ಟರ್ಗೆ ರೆಫರೆನ್ಸೇ ಇಲ್ಲ. ನೀವು ಮೂವಿ ನೋಡಿದ್ರೆ ಇದಕ್ಕೆ ಮುಂಚೆ ಈ ತರ ಕ್ಯಾರೆಕ್ಟರ್ ಯಾವ ಮೂವಿ ಇಂಗ್ಲಿಷ್ ಮೂವಿ ಕೂಡ ನೋಡಿಲ್ಲ. ಆ ತರ ಒಂದು ಕ್ಯಾರೆಕ್ಟರ್ ಅವ್ರು ಕ್ರಿಯೇಟ್ ಮಾಡಿದ್ರು. ಮೇಡಮ್ ಅವರೆಲ್ಲ ಕೂತ್ಕೊಂಡು ಡೈಲಿ ಈ ಮೂವಿಲಿ ಹೆಂಗಂದ್ರೆ 4 ವೆದರ್ಸ್ ಚೇಂಜ್ ಆಗುತ್ತಲ್ವ, ಪನಿಗಾಲ, ಕುಳಿಗಾಲ, ಮಳೆಗಾಲ, ಬೇಯಿಗಾಲ ಎಲ್ಲರೂ ಮಾಡಿದೀವಿ. ಎಲ್ಲರೂ ಫುಲ್ ಚಳಿಯಿಂದ ಎಲ್ಲ ಅದು ಎಲ್ಲ ಕಾಲಕ್ಕೂ ಇದು ಮಾಡಿದ್ವಿ. ಈ ಕ್ಯಾರೆಕ್ಟರ್ ಇದು ಇನ್ಕಮಿಂಗ್ ಇನ್ನೊಂದು ಇನ್ಕಮಿಂಗ್ ಬಂದಿದೆ ನೋಡಿ. ಸಿನಿಮಾನಲ್ಲಿ ಒಂದು ಹೊಸ ಏನೋ ಪ್ರಾರಂಭ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪಿನಾಕ ಸಿನಿಮಾ, ಶಾರುಖ್ ಖಾನ್ ಪಿನಾಕನ ಒಬ್ಬ ಮಹಾರಾಜನ ಕುರಿತಾಗಿ